ಎಲ್ಲ ಗಾಯ್ಸ್ ನಾವು ಇವತ್ತು ಬಂದಿದ್ದೇವೆ ಮರಳುದಾರಿಯ ಕಡಲಿನಲ್ಲಿ ತಲಕಾಡಲ್ಲಿ. ಇವಾಗ ನಾವು ತಲಕಾಡಲ್ಲಿದ್ದೀವಿ. ಇದು ವೈದ್ಯನಾಥೇಶ್ವರ ದೇವಾಲಯ ಆದಮೇಲೆ ಬರುತ್ತೆ ಮುರುಡೇಶ್ವರ ದೇವಾಲಯ. ಅಲ್ಲಿ ಪಾತಾಳೇಶ್ವರ, ಮುರುಡೇಶ್ವರ, ಚೌಡೇಶ್ವರಿ ಅನ್ನೋ ದೇವಸ್ಥಾನ ಸಿಗೋದಿಲ್ಲ. ಈಗ ನೀವು ನೋಡ್ತಾ ಇರುವಂತಹ ದೇವಸ್ಥಾನ ಬಂದು ವೈದ್ಯನಾಥೇಶ್ವರ ದೇವಸ್ಥಾನ. ಹಾಗೆಯೇ ತಲಕಾಡಲ್ಲಿ 5 ಪಂಚಲಿಂಗೇಶ್ವರಗಳಿದೆ. ಯಾವುದೇನೆಂದರೆ ಪಾತಾಳೇಶ್ವರ, ಮುರುಡೇಶ್ವರ, ಅರ್ಕೇಶ್ವರ, ವೈದ್ಯನಾಥೇಶ್ವರ ಮತ್ತು ಮಲ್ಲಿಕಾರ್ಜುನ, ಅಂದರೆ ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ. ಇವಾಗ ನಾವು ಹೋಗ್ತಾ ಇರುವಂತಹ ದೇವಸ್ಥಾನ ಬಂದು ಪಾತಾಳೇಶ್ವರ ದೇವಸ್ಥಾನ. ಇದು ಸ್ವಲ್ಪ ಕೆಳಗಡೆ ಇರೋದ್ರಿಂದ ಪಾತಾಳೇಶ್ವರ ಅಂತ ಹೆಸರು ಬಂದಿದೆ. ಹಾಗೆ ಇಲ್ಲಿ ತುಂಬ ದೇವಸ್ಥಾನಗಳು ಮರಳಲ್ಲೇ ಹೂತ್ಕೊಂಡಿದೆ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ವೈದ್ಯನಾಥೇಶ್ವರ ದೇವಾಲಯ ಮುಗಿಸ್ಕೊಂಡು ಪಾತಾಳೇಶ್ವರನ ಮುಗಿಸ್ಕೊಂಡು ಇವಾಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ನೀವು ನೋಡ್ತಾ ಇರೋದೇ ಮರಳೇಶ್ವರ ಸ್ವಾಮಿ ದೇವಸ್ಥಾನ. ಹೇಗಿದೆ ಅಂತ ಹರ್ಷ ನಡ್ಕೊಂಡು ನೀವು ಹೋಗ್ರಿ ಅಷ್ಟು ನಮ್ಮನ್ನು ಹೋಗಿ ಅನ್ನೋರಿಗೆ ನಾವು ಹೋಗ್ಬಿಡ್ತಿದ್ದೀವಿ. ನೋಡಿ ಸಂದನ ಹೆಂಗೆ ಓಡ್ತಿದ್ದಾರಂತ. ಕೀರ್ತಿ ನಾರಾಯಣ ದೇವಸ್ಥಾನ ಹೋಗ್ಬೇಕಾದ್ರೆ ಮರಳು ಥರ ಇದೆ. ನೆಕ್ಸ್ಟು ನಾವು ಮುರುಡೇಶ್ವರ ಸ್ವಾಮಿ ದೇವಸ್ಥಾನ ಹೋಗೋಕ್ಕೆ 2 ದಾರಿ ಥರ. ಈ ಕಡೆ ಕೀರ್ತಿ ನಾರಾಯಣಕ್ಕೆ ಹೋಗೋದು, ಈ ಕಡೆ ಮುರುಡೇಶ್ವರ ಹೋಗೋದು. ಫಸ್ಟ್ ನಾವು ಕೀರ್ತಿ ನಾರಾಯಣ ದೇವಸ್ಥಾನಕ್ಕೆ ಹೋದ್ಮೇಲೆ ಆಮೇಲೆ ನಾವು ಮುರುಡೇಶ್ವರಕ್ಕೆ ಹೋದ್ವಿ. ಅದು ಆ್ಯಕ್ಚುಲಿ ರೋಡ್ ಅಲ್ಲ, ನಾವೇ ಎಲ್ಲೋ ಕಿತ್ತೋಗ್ಬಿಟ್ಟಿತ್ತು. ಅದು ಏನೋ ಬೆಲ್ದ ಕಿತ್ತೋಗ್ಬಿಟ್ಟಿತ್ತು ಅಂತ ಅಲ್ಲೇ ಓಡೋಗ್ಬಿಟ್ಟಿದ್ವಿ. ಇದು ಎಂಟ್ರೆನ್ಸ್, ಇದು ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್. ಇದು ಆ್ಯಕ್ಚುಲಿ ಒಳಗಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀದೇವಿ ಭೂದೇವಿ ಇರೋ ದೇವಸ್ಥಾನ ಇದೆ. ಆ್ಯಕ್ಚುಲಿ ಏನೋ ಇದೆಲ್ಲ ಹೊರಗಡೆ ಇದು ಎಷ್ಟೋ ಜನರೆಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ಇದು ಹೊರಗಡೆ ಆಟ ಆಡೋಕ್ಕೂ ಚೆನ್ನಾಗಿದೆ. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಆ ಕಡೆ ನಾವು ನೋಡಿದಾಗ ಮಣ್ಣಲ್ಲಿ. ಹಂಗೆ ನಾವು ಒಂದು ಸ್ವಲ್ಪ ಆಟ ಆಡಿದ್ವಿ. ಇನ್ನು ಸಾಕಷ್ಟು ಏನು ನೀವು ನೋಡ್ಬೋದು, ನಕ್ಷತ್ರಾಕಾರದಲ್ಲಿ ಕಾಣ್ತಿದೆ. ಇದು ವಯಸ್ಸಾಡೋರು ಸಿಂಬಲ್ ಬೇಸ್ಮೆಂಟ್ ಆಗ್ತದೆ ಆ ಟೈಪಲ್ಲಿ ಇದೆ. ನೀವು ಮೈಸೂರು ಅಕ್ಕಪಕ್ಕ ಯಾವುದಾದ್ರು ಟೆಂಪಲ್ನ ವಿಸಿಟ್ ಮಾಡಬೇಕು ಅಥವಾ ಏನಾದರೂ ಫನ್ ವಿತ್ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂದರೆ ನೀವು ತಲಕಾಡಿಗೆ ಬಂದು ಈ 5 ಪಂಚಲಿಂಗೇಶ್ವರ ದೇವಸ್ಥಾನಗಳನ್ನು ಕೂಡ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. 1 ಡೇ ಟ್ರಿಪ್ಗೆ ಬೆಸ್ಟ್ ಪ್ಲೇಸ್ ಅಲ್ಲ, ಐ ಥಿಂಕ್. ಹೌದು, ಮೈಸೂರು ಅಕ್ಕಪಕ್ಕ ಬಂದಿದ್ದೀವಿ ಇವತ್ತು. ಸ್ಯಾಂಡ್ ನೋಡಿ ಯಾವ ಥರ ಇದೆ ಎಲ್ಲ ಕಡೆ ದೇಶ. ಫುಲ್ ಅಲ್ಲಿ ಟೆಂಪಲ್ ಇದೆ, ಫುಲ್ ಸ್ಯಾಂಡ್ ಲ್ಯಾಂಡ್ಸ್. ತಣ್ಣಗದೆ ಸುಸ್ತಿ. ಮೆಂಟ್ಲು. ಆ್ಯಂಡ್ ಇವಾಗ ಕೊನೆಯದಾಗಿ ನಾವು ಚೌಡೇಶ್ವರಿ ದೇವಸ್ಥಾನನ ನೋಡಿಕೊಂಡು ಊಟ ಮಾಡೋಕ್ಕೆ ಹೋಗ್ಬಿಟ್ವಿ. ಮಧ್ಯಾಹ್ನ ಆಗಿಬಿಡ್ತಲ್ಲ ಅಂತ. ಇದೆ ಚೌಡೇಶ್ವರಿ ದೇವಸ್ಥಾನ. ನೋಡಿ ಗೈಸ್, ನಾವು ಊಟ ಮಾಡೋಣ ಅಂತ ಬಂದರೆ ಇಲ್ಲಿ ನೋಡಿದ್ರೆ ಮಳೇಲಿ ಸಿಗಾಕೊಬಿಟ್ವಿ. ಬಟ್ ಆದರೂ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಅನಿಸ್ತು. ಬಟ್ ಮಳೇಲಿ ನೆನ್ಬಿಟ್ವಿ. ಬಟ್ ಜೋರು ಮಳೆ ಮಾತ್ರ. ಚೆನ್ನಾಗಿತ್ತು ಮಾತ್ರ. ದೋ ಅನ್ನೋ ಮಳೆ ಮಾತ್ರ ಚೆನ್ನಾಗಿತ್ತು. ಬಟ್ ಈಗ ಬಂದು ಮಳೆ ಸಿಗಾಕೊಬಿಟ್ವಲ್ಲ ಅಂತ ಅನ್ಕೋತಿದ್ವಿ. ಆದರೆ ನೋಡು, ತಾರ್. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಬಂದಿದ್ದೀವಿ ತಲಕಾಡಿಗೆ. ತಲಕಾಡು ಪೂರ್ತಿ ಮರಳು. ಇಲ್ಲೊಬ್ಬ ಇದೇನೆ ಕಪ್ಪಿ ಥರ ಮರಳೆಲ್ಲ ಆಟಾಡ್ತವನೆ. ಟ್ಯಾಗ್ ಮಾಡಿ ಅವನಿಗೆ, ಟ್ಯಾಗ್ ಮಾಡಿ ಚೆನ್ನಾಗಿ. ಅಲ್ಲಿ ನೋಡಿ, ನೀವು ನೋಡ್ತಾ ಇರುವಂತಹದ್ದೇ ಮುಡುಕ್ತೊರೆಯ ಮಲ್ಲಿಕಾರ್ಜುನ ದೇವಾಲಯ. ನಾವು ಮುಡುಕ್ತೊರೆಗೆ ಬರೋದೋ ಬೇಡವೋ ಅಂತ ಡಿಸೈಡ್ ಮಾಡೋಷ್ಟರೊಳಗೆ ಸಂಜೆ ಆಗಿಬಿಡ್ತು. ಆದರೂ ಬಂದ್ವಿ, ಬಟ್ ಅಲ್ಲಿ ಬೆಟ್ಟ ಹತ್ತಕ್ಕಾಗಲಿಲ್ಲ. ಆ ರೀಸನಿಂದ ಅಲ್ಲಿ ಮುಂದೆ ಇರುವಂತಹ ಮುಡುಕ್ತೊರೆ ಇದೆಯಲ್ಲ, ಅಲ್ಲಿ ಸುಮ್ಮನೆ ಫೋಟೋಸ್ ತೊಗೊಂಡು ನೀರಲ್ಲೆಲ್ಲ ಆಟ ಆಡಿಕೊಂಡು ವಾಪಸ್ ಬಂದ್ವಿ. ಹಾಗೆ ತೊರೆನೆಲ್ಲ ನೋಡಿಕೊಂಡು 4 ಫೋಟೋ ಅಂತ ಹೇಳಿ 10 ಫೋಟೋ ತೆಗೆಸ್ಕೊಂಡು ಸೃಷ್ಟಿಯೋ ತಮ್ಮನ ಹತ್ರ, ಮತ್ತು ಅವನಿಗೆ ಫೋಟೋ ತೆಕ್ಕೊಟ್ಟು ನಾವು ಆಟ ಆಡಿ ಎಲ್ಲ ಮಾಡೋಷ್ಟರೊಳಗೆ ಸಂಜೆ ಆಗೇ ಬಿಡ್ತು.
ಆ ನಂತರ ನಮ್ಮ ದಾರಿ ಮನೆಯ ಕಡೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಸೃಷ್ಟಿ ಕನ್ನಡತಿ ಯೂಟ್ಯೂಬ್ ಚಾನಲ್.